ಬೆಳಗಾವಿ ಜಿಲ್ಲೆಯ ಕಾಕತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಬುತ್ರಾಮಟ್ಟಿ ಗ್ರಾಮದಲ್ಲಿ ಕೇವಲ 14 ದಿನಗಳ ಶಿಶುವಿಗೆ ವಿಷ ನೀಡಿ ಹತ್ಯೆ ಮಾಡಿದ ದುರ್ಘಟನೆ ಬೆಳಕಿಗೆ ಬಂದಿದೆ. ಈ ಘಟನೆ ಗ್ರಾಮದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಾಹಿತಿಯ ಪ್ರಕಾರ ಬುತ್ರಾಮಟ್ಟಿ ಗ್ರಾಮದ ಭೀಮರಾಯ್ ಚಿಪ್ಪಾಡಿ ಅವರು ಉಕ್ಕಡ ಗ್ರಾಮದ ಶೀಲಾ ಅವರೊಂದಿಗೆ ವಿವಾಹವಾಗಿದ್ದರು. ವಿವಾಹದ 1 ವರ್ಷದ ನಂತರ ಅವರಿಗೆ ಹೆಣ್ಣು ಮಗು ಜನಿಸಿದ್ದು, ಜನನದ ಕೇವಲ 14 ದಿನಗಳಲ್ಲಿಯೇ ಆ ಶಿಶುವಿನ ಅನುಮಾನಾಸ್ಪದ ಸಾವು ಸಂಭವಿಸಿದೆ. ತನಿಖೆಯಲ್ಲಿ ಹೊರಬಂದ ಮಾಹಿತಿಯಂತೆ ಆರೋಪಿ ಭೀಮರಾಯನು ಹೆಣ್ಣು ಮಗು ಹುಟ್ಟಿದ ಕಾರಣಕ್ಕೆ ಈ ಕೃತ್ಯ ಎಸಗಿದ ಅನುಮಾನ ವ್ಯಕ್ತವಾಗಿದೆ. ಹೊನಗ ಗ್ರಾಮದ ಮೆಡಿಕಲ್ ಅಂಗಡಿಯಿಂದ ಕೀಟನಾಶಕ ಔಷಧವನ್ನು ಖರೀದಿಸಿ ಬೆಳಗಾವಿಯಿಂದ ನಿಪ್ಪಲ್ ತಂದು ಅದರಿಂದ ಶಿಶುವಿಗೆ ವಿಷ ನೀಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆಯ ನಂತರ ಸಾಕ್ಷ್ಯಗಳನ್ನು ನಾಶಪಡಿಸಲು ಔಷಧದ ಬಾಟಲ್ ಮತ್ತು ನಿಪ್ಪಲ್ ಅನ್ನು ಗ್ರಾಮದ ಹೊರಗೆ ಎಸೆದಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಶಿಶು ಏಕಾಏಕಿ ಅಳಲು ಪ್ರಾರಂಭಿಸಿದ್ದು ಹಾಗೂ ಔಷಧದ ವಾಸನೆ ಬಂದ ಹಿನ್ನೆಲೆಯಲ್ಲಿ ತಾಯಿಗೆ ಅನುಮಾನ ಉಂಟಾಯಿತು. ಕೆಲವು ಸಮಯದ ನಂತರ ಶಿಶು ಮೃತಪಟ್ಟಿತು. ಈ ಕುರಿತು ಶಿಶುವಿನ ತಾಯಿ ಕಾಕತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ಕಾಕತಿ ಪೊಲೀಸ್ ಠಾಣೆಯ ಪೊಲೀಸರು ಇವರ ನೇತೃತ್ವದಲ್ಲಿ ಆರೋಪಿ ಭೀಮರಾಯ್ ಚಿಪ್ಪಾಡಿ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಿತು. ವಿಚಾರಣೆಯ ವೇಳೆ ಘಟನೆ ಬಹಿರಂಗಗೊಂಡಿದ್ದು, ಸ್ಥಳದಿಂದ ಔಷಧದ ಬಾಟಲ್ ಹಾಗೂ ನಿಪ್ಪಲ್ ವಶಪಡಿಸಿಕೊಂಡಿದ್ದಾರೆ. ಈ ಅಮಾನವೀಯ ಕೃತ್ಯಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ನಮ್ಮ ಯಜಮಾನ್ರು ಬಂದಿದ್ವಿ, 2 ಗಂಟೆಗೆ ಬಂದಿದ್ವಿ. ನಾನು ಮಲ್ಕೊಂಡು ಹುಡುಗಿ ಮನೆ ಕುಡಿಸಿ ಆಗ ಮನ್ಸಿಂದೆ ಮೇಲೆ ಅವ್ನು ಬಂದು ಇದಕ್ಕೆ ಹೊರಗೆ ಒಂದು ಸ್ವಲ್ಪ ಕೂತು ಬಂದ್ರಿ. ಹೊರಗೆ ಕೂತು ಬಂದಾಗ ನಾ ಮಲ್ಕೊಂಡಿನಿ, ಹುಡುಗಿ ಮಲ್ಕೊಂಡಿತ್ತು. ನನ್ನ ಹುಡುಗಿ ಬಾಜು ಬಂದು ಕೂತ್ರಿ. ಮೇಲೆ ಮಲ್ಕೊಂಡು ಇದಕ್ಕೆ ಹುಡುಗಿ ಬಾಯಂದ ಬಿಡು ಬರ್ತದೆ ಇಲ್ಲರಿ. ನಾನು ಪಟ್ನೆ ಎದ್ನಿ, ಯಾಕೆ ಎದ್ನಿ ಅಟ್ರಾಗಂದ ಹೊತ್ತೀನಿ ವಾಸ ಬಾಜುಕೊಟ್ಟಾಗ ಬಂದು ಇದಕ್ಕೆ ವಾಸನೆ ಇರ್ತೀವಿ. ಹುಡುಗ ಅರಿ ಹುಡುಗಿ ಬಾಯ ಮುನ್ನೆಂದ ಬಾಯಂದ ಬರಕತ್ತಿ. ಅಂದ್ರೆ ಯಾರು ಹಾಕ್ಯಾರಮ್ಮ? ನಮ್ಮ ಯಜಮಾನ್ರು ಬಂದ್ರಿ. ಏನು ಅವ್ರ ಹೆಸರು? ಇಂದ್ರಾಯಿ. ಹೌದಾ? ನಿಮ್ಮನ್ನ ಎಲ್ಲಿ ಕೊಟ್ಟರಮ್ಮ? ಈಗ ನೀವು ಡಿಲೆವರಿಗೆ ಹಾಂ, ಅಂದ್ರೆ ಈಗ ಅವ್ರು ನೋಡಾಕಂತ ಬಂದಿದ್ರಿ ನಮ್ಮ ನೋಡಾಕಂತ ಬಂದು ಅವರ ವಿಷ ಹಾಕ್ಯಾರ. ಸರಿ ಅಮ್ಮ, ಏನು ಅವ್ರ ಯಜಮಾನ್ರನ್ನ ಈ ರೀತಿ ಮಾಡ್ರಂತೀರಿ? ಏನು ಮಾಡ್ಯಾರಮ್ಮ? ವಾಸನೆ ಇತ್ತು ಬಂದ್ಬಿಟ್ರಿ. ಅಂದ್ರೆ ಅವ್ರು ಬಂದು ಕೊಂಡ್ಬಿಟ್ರೆ ಆ ಹುಡುಗಿ ಬಾಯಿಂದ ಬಂದೈತೆ. ಆಗ ಮಲ್ಕೊಂಡಿರ್ಲಿಲ್ಲ, ಮದಿ ಕುಡಿಸ್ರಿ ಆಗ ಏನ್ ಕಾರಣ ಅಂದ್ರೆ ಏನು ಕಾರಣ ಏನಮ್ಮ? ಇಲ್ಲಿ ಗೊತ್ತಿಲ್ಲ. ನಮ್ಮ ಊರಿಗೆ ಬಂದಂದ್ರಿ ಬರೀ ಜವಾನ ಮಾಡ್ತಿದ್ರಿ ಲಾಭ. ನಾನು 3 ತಿಂಗಳ 3 ಬರ್ತಾನೋ ಈಗ ಬರೋದಿಲ್ಲ ಅಂತ ಹೇಳಿ ಜವಾನ ಮಾಡ್ತಿದ್ವಿ. ಏನ್ ಕಾರಣ? ಮಗು ಐತೇನು ಕಾರಣಕ್ಕಿನಾರ ಆ ರೀತಿ ಮಾಡಿದಾರೋ ಏನು? ಅದು ಐತ್ರಿ ಹೆಣ್ಣು ಏನಾದ್ರು ಗಂಡು ಮಗು ಬೇಕಾಗಿತ್ತು? ಗಂಡು ಮಗು ಬೇಕಂದ ಅಂತ ಜಗಳ ಮಾಡ್ತೀವಿ. ಜವಾನ ಮಾಡ್ತಿರಕ್ಕೆ ಈಗ ನಮ್ಮ ಮನೆಗೆ ಬಂದಾಗ ಭಾಳ ಜಗಳ ಮಾಡ್ತಿದ್ವಿ. ಯಾವ ಗೊತ್ತಿ ಯಾವ ಎಷ್ಟನೇ ಹೆರಿಗೆ ಅಮ್ಮ? ಮೊದಲು ಮದುವೆಗೆ ಎಷ್ಟು ವರ್ಷ? ಇನ್ನೂ 1 ವರ್ಷ ಆಗಿಲ್ರಿ. ಏನು ಕೆಲಸ ಮಾಡ್ತಾರೆ? ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಇಲ್ಲೇ ಹೋಗ್ತಾರೆ. ವಾಸ ಎದ್ದು ಬಿಡತೈತಿ, ಎದು ವಾಸ ಬಿಡತೈತಿ, ಏನಿಲ್ಲ ಸಿಲ ಏನೋ ವಾಸ ಬಿಡತೈತಿ, ಹೈತಿ ನಿಗೀತೆ. ಮತ್ತು ನಮ್ಮ ಅಣ್ಣನ ಮಗನಿಗೆ ಯಾಕೆ ಯಾವ ಹೈತಿ ನಿಗೀತೆ ವಾಸ ಬಿಡತೈತಿ. ನನಗೆ ಜಾವ ಗಾಡಿ ಕಡೆ ಹೋಗಿದ್ದಾನೆ. ಗಾಡಿ ಕಡೆ ಹೋಗಿ ಕೈ ತೊಳ್ಕೊಂಡು ನಾನು ಬರೋದು ಹಂಗೆ ಬಂದಿರ್ತಾನೆ. ನಮ್ಮ ಅಣ್ಣ ಕರ್ಕೊಂಡು ಬರ್ತಾನೆ. ನಾವು ಬರೋದಿಲ್ಲ. ಹೊಳ್ಳಿ ಫೋನ್ ಹಚ್ಚಕ್ಕೆ ಹಚ್ಚಿದಾರೆ. ನಾನು ಅವ್ನು ಬದಕೈತಿ, ಅವ್ನು ಕರ್ಕೊಂಡು ಹೋಗ್ಲತ್ತೇವೆ. ನಾವು ಬರೀ ಒಟ್ಟು ಹರ್ದಾನ ಬಾರ, ಈಗೂ ಬಾರ ದವಾಖಾನ್ಯಾಗೂ ಬಾ ಅಂದ್ರೆ
ಈಗ ಚನ್ಸಿದ್ರಿ ಇನ್ನೊಂದು ಹೈರಾಣ ಮಾಡ್ತೇನೆ ಅಂತ ನಾನು ತಿಮ್ಮಿನ ರೊಕ್ಕ ತುಂಬಿದ ಜಿಗರ್ರಿ ಅವ್ರ ಐತಿ ಮಾತು ಗಂಡ ಎಲ್ಲರೂ ಹೋಗ್ಬಿಟ್ರು ಹೋಗ್ಲಾಟ್ಲೆ ಹಾಳಾಕತ್ತದ ಈಕೆ ನಾ ಬರತ್ತೇನೆ ಅಂತೇಳಿ ನಮ್ಮ ಅಂತ ಇಬ್ಬರು ಮಕ್ಕಳು ಹೋಗಿ ತಗೊಂಡ್ ಬಂದ್ರು ಹೆಣ್ಮಗುವನ್ನು ಮಾಡ್ಕೊಂಡು ಹೋಗೋದ್ಲೆ ಹೋಗಿ ಎಲ್ಲ ತಗೊಂಡ್ ಬಂದ್ರಿ ಅದು ಹುಡುಗಿನ ತಗೊಂಡ್ ಬಂದ್ರಿ ಹೈರಾಣ ಮಾಡಿರಿ ಮೂರ್ನಾಗ ಬದ್ರಿ ಕಳ್ಸ್ತ ಹೋಗಿತ್ರಿ ಆ ಹುಡುಗಿ ತಗೋರು ಒಟ್ಟ ಗಪ್ಪ ಬಕ್ ಬಾಯಿಂದ ಮುಂಗಿಂದ ಎಲ್ಲ ಬರಾಕೈತೆ ಹೈತಿ ನೀವು ಹಸ್ಬಿಡಕೈತಿ